ನಮಸ್ಕಾರ. ಮಹಾಭಾರತದ ಈ 25ನೇ ಸಂಚಿಕೆಗೆ ತಮಗೆ ಸ್ವಾಗತ. ಈ 25 ಸಂಚಿಕೆಯವರೆಗೂ ಪ್ರೋತ್ಸಾಹಿಸಿದ ಎಲ್ಲ ಸಹೃದಯರಿಗೂ ನಾನು ಆಭಾರಿಯಾಗಿದ್ದೇನೆ. ಕೆಲವು ಬಾರಿ ನನಗೆ ಸೂಕ್ತ ಸಲಹೆಗಳನ್ನು ಕೊಟ್ಟ ನನ್ನ ಸ್ನೇಹಿತರಿಗೂ ನನ್ನ ವಂದನೆಗಳು. ಈ ಸಂಚಿಕೆಗಳಿಗೆ ಚಿತ್ರಗಳನ್ನು ಅಳವಡಿಸಿಕೊಡುತ್ತಾ ಮತ್ತು ಹಿನ್ನೆಲೆ ಸಂಗೀತವನ್ನು ಒದಗಿಸಿಕೊಡುತ್ತಾ ಬಂದಿರುವ ಶ್ರೀಯುತ ಧೀರಜ್ ಕುಮಾರ್ ರವರಿಗೂ ಸಹ ನನ್ನ ವಂದನೆ ಮತ್ತು ಶ್ರೀಮತಿ ರಂಜನಾ ಧೀರಜ್ ಕುಮಾರ್ ರವರು ಮುಖಪುಟ ವಿನ್ಯಾಸವನ್ನು ಮಾಡುತ್ತಾ ಬಂದಿದ್ದಾರೆ. ಅವರಿಗೂ ಸಹ ನನ್ನ ವಂದನೆಗಳು. ಈಗ ಮತ್ತೆ ಕತೆಗೆ ಬರೋಣ. ಧೃತರಾಷ್ಟ್ರ ಚಿಂತಾಕ್ರಾಂತನಾದ. ಅವನು ಕಣಿಕ ಎಂಬ ಅಮಾತ್ಯನಿದ್ದ. ಆತ ರಾಜನೀತಿ ಶಾಸ್ತ್ರಜ್ಞನೂ ಆಗಿದ್ದ. ಅವನನ್ನು ರಹಸ್ಯವಾಗಿ ಕರೆಸಿಕೊಂಡ. ಅವನೊಂದಿಗೆ ಒಂದು ಗುಪ್ತ ಸಮಾಲೋಚನೆಯನ್ನು ಮಾಡಿದ. ಧೃತರಾಷ್ಟ್ರ ಅವನೊಂದಿಗೆ ಹೇಳಿದ, ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ಈಗ ಈ ಪಾಂಡವರು ನನ್ನ ಮಕ್ಕಳಿಗಿಂತಲೂ ಜನಾನುರಾಗಿಯಾಗಿದ್ದಾರೆ ಮತ್ತೆ ಬಹಳ ಬೇಗ ಅಭಿವೃದ್ಧಿಯನ್ನು ಸಾಧಿಸುತ್ತಿದ್ದಾರೆ. ನನಗೆ ಇವರ ಅಭ್ಯುದಯವನ್ನು ಕಂಡು ನನ್ನ ಹೃದಯದಲ್ಲಿ ಮಾತ್ಸರ್ಯದ ಕಿಚ್ಚು ಹೆಚ್ಚಾಗಿ ನನ್ನನ್ನೇ ಸುಡುವಂತೆ ಕಾಣುತ್ತಿದೆ. ಈಗ ನಾನು ಏನು ಮಾಡಲಿ? ನಾನು ಅವರೊಂದಿಗೆ ವಿರಸ ಅಥವಾ ವೈರತ್ವದೊಂದ ಇರಲಿ ಅಥವಾ ಸಂಧಿಯೇ ಯೋಗ್ಯವೇ ಎಂದು ಕೇಳಿದ. ಆಗ ಕಣಿಕ ಒಂದು ಕಠಿಣವಾದ ರಾಜನೀತಿಯನ್ನು ಧೃತರಾಷ್ಟ್ರನಿಗೆ ಹೇಳಿದ. ಅವನು ಧೃತರಾಷ್ಟ್ರನಿಗೆ, ಮಹಾರಾಜ, ರಾಜನಾದವನು ಎಷ್ಟು ಎಚ್ಚರಿಕೆಯಿಂದ ಇರಬೇಕೆಂದರೆ ಅವನ ಪರಿಸ್ಥಿತಿ ಯಾವಾಗಲೂ ಹೊರೆಯಿಂದ ಕತ್ತಿಯನ್ನು ಹಿರಿದಾಗ ಇರುವ ಎಚ್ಚರಿಕೆ, ಜಾಗೃತೆಯ ಪರಿಸ್ಥಿತಿಯೇ ಇರಬೇಕು. ಅವನು ತನ್ನ ಲೋಪದೋಷಗಳನ್ನು, ತನ್ನ ದೌರ್ಬಲ್ಯಗಳನ್ನು ಬೇರೆಯವರಿಗೆ ಅರಿತುಕೊಳ್ಳಲು ಅವಕಾಶ ಮಾಡಿಕೊಡಬಾರದು. ಆದರೆ ಶತ್ರುಗಳು ಇದ್ದರೆ ಆ ಶತ್ರುಗಳ ದೌರ್ಬಲ್ಯಗಳನ್ನು ಉಪಾಯವಾಗಿ ನೋಡಿ ಅರಿತುಕೊಳ್ಳಬೇಕು. ಸಮಯ ಸಾಧಿಸಿ ಆ ಶತ್ರುಗಳನ್ನು ಮರ್ದನ ಮಾಡಬೇಕು. ರಾಜನ ಬಳಿ ಹೇಗಿದ್ದರೂ ಬೇಕಾದಷ್ಟು ಸವಲತ್ತುಗಳಿರುತ್ತದೆ. ಧನವಿರುತ್ತದೆ, ಸೇನೆ ಇರುತ್ತದೆ, ಆಡಳಿತ ವರ್ಗವಿರುತ್ತದೆ. ಇವುಗಳ ಎಲ್ಲವನ್ನು ಉಪಯೋಗಿಸಿಕೊಂಡು ಸಾಮ, ದಾನ, ಭೇದ, ದಂಡ, ವಿಷ, ಅಗ್ನಿ, ನೀರು ಯಾವುದಾದರೂ ಒಂದು ಅಥವಾ ಎಲ್ಲವನ್ನೂ ಉಪಯೋಗಿಸಿ ಶತ್ರುಗಳನ್ನು ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಬೇಕು. ಒಂದು ಮುಳ್ಳು ಕಾಲಿನಲ್ಲಿ ಹೊಕ್ಕರೆ ಅದನ್ನು ಸಂಪೂರ್ಣವಾಗಿ ತೆಗೆಯದ ಹೊರತು ನೋವು ನಿವಾರಣೆಯಾಗುವುದಿಲ್ಲ. ಅದೇ ರೀತಿ ಇದು ಸಹ ಶತ್ರುಗಳನ್ನು ಸೂಕ್ತ ಸಮಯದವರೆಗೆ ಕಾಯಬೇಕು. ಅಲ್ಲಿಯವರೆಗೆ ಅವರನ್ನು ಪ್ರಶಂಸೆ ಮಾಡುತ್ತಿರಬೇಕು, ಕೋಪವನ್ನು ತೋರಿಸಿಕೊಳ್ಳಕೂಡದು. ಸೂಕ್ತ ಸಮಯ ಬಂದಾಗ ಮಡಕೆಯನ್ನು ಹೇಗೆ ಕಲ್ಲಿನ ಮೇಲೆ ಕುಚ್ಚಿ ಚೂರು ಚೂರಾಗಿ ಒಡೆಯುತ್ತೇವೆ ಹಾಗೆಯೇ ಶತ್ರುಗಳನ್ನು ಧ್ವಂಸ ಮಾಡಬೇಕು. ಯಾರಿಗೆ ಯಾವ ಜಾಣ್ಮೆಯನ್ನು ಉಪಯೋಗಿಸಬೇಕು ಅದನ್ನೇ ಉಪಯೋಗಿಸಬೇಕು ಎಂದು ಕಣಿಕ ಹೇಳಿದ. ಮತ್ತು ಅದಕ್ಕೆ ಪೂರಕವಾಗಿ ಕಣಿಕ ಒಂದು ಕಥೆಯನ್ನು ಹೇಳಿದ. 5 ಪ್ರಾಣಿಗಳು ಸ್ನೇಹದಿಂದ ಇದ್ದವು. ಒಂದು ಹುಲಿ, ತೋಳ, ನರಿ, ಮುಂಗುಸಿ ಮತ್ತು ಇಲಿ. ಈ 5 ಒಟ್ಟಿಗೆ ಇದ್ದವು, ಗೆಳೆಯರಾಗಿತ್ತು. ಒಮ್ಮೆ ಅವುಗಳಿಗೆ ಬಹಳ ದಿನಗಳವರೆಗೆ ಈ ಬೇಟೆ ದೊರಕಲಿಲ್ಲ. ಬಹಳ ಹಸಿವಾಗಿತ್ತು. ಆಗ ಅಲ್ಲಿ ಒಂದು ಜಿಂಕೆ ಓಡಾಡುತ್ತೆ. ಆದರೆ ಅದು ಬಹು ವೇಗವಾಗಿ ಓಡುತ್ತಾ ಇತ್ತು. ಹುಲಿಗೆ ಅದನ್ನು ಹಿಡಿಯಲು ಸಾಧ್ಯವಾಗುತ್ತೆ. ನರಿ ಆಗ ಹೇಳಿತು, ಈ ಇಲಿ ಹೋಗಿ ಅದು ಮಲಗಿದ್ದಾಗ ಅದರ ಕಾಲನ್ನು ಕಚ್ಚಲಿ. ಆಗ ಗಾಯವಾದರೆ ಅದರ ವೇಗ ಕುಂಠಿತವಾಗುತ್ತದೆ. ಆಗ ಸುಲಭವಾಗಿ ಬೇಟೆಯಾಡಬಹುದು. ಇದನ್ನು ಕೇಳಿದ ಮೇಲೆ ಅದೇ ರೀತಿ ಆಯಿತು. ಜಿಂಕೆ ಮಲಗಿತ್ತು. ಆ ಸಮಯದಲ್ಲಿ ಇಲಿ ಹೋಗಿ ಅದರ ಕಾಲನ್ನು ಕಚ್ಚಿತು. ಅದಕ್ಕೆ ಗಾಯವಾಯಿತು. ಹುಲಿ ಅಟ್ಟಿಸಿಕೊಂಡು ಬಂತು. ಅದರ ವೇಗ ಕಮ್ಮಿಯಾಗಿತ್ತು.
ಹುಲಿ ಅದನ್ನು ಸುಲಭವಾಗಿ ಬೇಟೆಯಾಡಿತು. ಜಿಂಕೆ ಸತ್ತು ಹೋಯಿತು. ಈ 5 ಜನ ಗೆಳೆಯರು ಜಿಂಕೆಯ ಸುತ್ತ ಸೇರಿದರು. ಆಗ ನರಿ ಹೇಳಿತು, ಎಂತಹ ಶುಭ ದಿನವಿದು, ಪುಷ್ಕಳವಾದ ಭೋಜನವು ನಮಗೆ ದೊರಕಿದೆ. ನೀವು 4 ಜನ ಹೋಗಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬನ್ನಿ, ನಾನು ಇದನ್ನು ಕಾಯುತ್ತಿರುತ್ತೇನೆ ಎಂದು ಹೇಳಿ. ಅದಕ್ಕೆ ಈ ಜಿಂಕೆಯನ್ನು ಪೂರ್ಣವಾಗಿ ತಾನೇ ದಕ್ಕಿಸಿಕೊಳ್ಳಬೇಕು ಎಂಬ ಸ್ವಾರ್ಥವಿದೆ. ಸ್ನಾನಕ್ಕೆ ಹೋದ ನಂತರ ಹುಲಿ ಮೊದಲು ಅದು ಜಿಂಕೆಯನ್ನು ನರಿಯನ್ನು ಕೇಳಿತು, ಏಕೆ ನೀನು ಚಿಂತಾಕ್ರಾಂತನಾಗಿರುವೆ? ಆಗ ನರಿ ಹೇಳಿತು, ಅಲ್ಲ, ನಾನು ಆ ಇಲಿ ಹೇಳಿರುವುದನ್ನು ಹೇಳಲು ನನಗೆ ಸಂಕೋಚವಾಗುತ್ತದೆ. ಹೇಳಿತು, ನನ್ನಿಂದ ಈ ಬೇಟೆ ಆಗಿದೆ, ನನ್ನಿಂದ ಈ ದಿನ ಆ ವ್ಯಾಘ್ರರಾಜ ಹುಲಿ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದಾನೆ ಎಂದು ಹೇಳಿದರೆ, ನನಗೆ ಅದನ್ನು ಕೇಳಿದ ಮೇಲೆ ನನಗೆ ಈ ಜಿಂಕೆಯನ್ನು ತಿನ್ನಲು ಮನಸ್ಸಾಗುತ್ತಿಲ್ಲ ಎಂದು. ಆಗ ಹುಲಿ ನೊಂದುಕೊಂಡು, ನಾನು ನನ್ನ ಬಲದ ಮೇಲೆ ಬೇಟೆಯಾಡಿ ಆಹಾರವನ್ನು ಹುಡುಕಿಕೊಳ್ಳುತ್ತೇನೆ, ಬೇರೆಯವರ ಸಹಾಯದಿಂದ ಬಂದ ಆಹಾರ ನನಗೆ ಬೇಡ ಎಂದು ಹೇಳಿ ಹೊರಟು. ನಂತರ ಅಲ್ಲಿಗೆ ಇಲಿ ಬಂತು. ಇಲಿ ಬಂದಾಗ ನರಿ ಹೇಳಿತು, ನಾನು ಈ ಜಿಂಕೆಯನ್ನು ತಿನ್ನುವುದು, ಏಕೆ ಎಂದು ಇಲಿ ಕೇಳಿತು. ಆಗ ನರಿ ಹೇಳಿತು, ಈ ಮುಂಗುಸಿ ಇದನ್ನು ಮೂಸಿ ನೋಡಿ ಹೇಳಿದ್ದಾನೆ. ಈ ಮುಂಗುಸಿ ವಿಷತಜ್ಞ, ಅದಕ್ಕೆ ಗೊತ್ತಾಗುತ್ತದೆ. ಮುಂಗುಸಿ ಹೇಳಿದ್ದು ಹುಲಿ ಕಚ್ಚಿದ್ದರಿಂದ ಅದಕ್ಕೆ ನಂಜು ಏರಿದೆ, ವಿಷವಾಗಿದೆ, ಇದು ತಿನ್ನಲು ಯೋಗ್ಯವಿಲ್ಲ ಎಂದು ಹೇಳಿತು. ಜೊತೆಗೆ ಆ ಮುಂಗುಸಿ ಹೇಳುತ್ತಿತ್ತು, ನನಗೆ ಹೊಟ್ಟೆ ತುಂಬ ಹಸಿವಾಗಿದೆ, ನಾನು ಆ ಇಲಿಯನ್ನು ತಿನ್ನಲೇ ಎಂದು ಯೋಚನೆ ಮಾಡುತ್ತಿದ್ದೇನೆ ಎಂದು ಹೇಳಿ. ಇದನ್ನು ಕೇಳಿದ ಕೂಡಲೇ ಇಲಿಗೆ ಹೆದರಿಕೆಯಾಗಿ ಅದು ಓಡಿ ಹೋಗಿ ತನ್ನ ಬಿಲದೊಳಗೆ ಸೇರಿಕೊಂಡು. ಇದಾದ ನಂತರ ತೋಳ ಬಂತು. ತೋಳ ಬಂದಾಗ ನರಿ ಅತ್ಯಂತ ಆತ್ಮೀಯತೆಯಿಂದ ಅದರ ಹತ್ತಿರ ಹೋಗಿ ಮುಟ್ಟಾಗಿ, ನನಗೆ ಗೊತ್ತಿಲ್ಲ, ಏಕೋ ಏನೋ ಆ ಹುಲಿ ನಿನ್ನ ಮೇಲೆ ಕೋಪಿಸಿಕೊಂಡಿರುವಂತೆ, ಅದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಬರಲು ಹೋಗಿದೆ, ನಿನಗೆ ಉಳಿಗಾಲವಿದ್ದಂತೆ ಕಾಣಿಸುತ್ತಿಲ್ಲ ಎಂದು ಹೇಳಿದ. ತೋಳಕ್ಕೆ ಭಯವಾಯಿತು, ನನಗೆ ಹುಲಿಯೊಂದಿಗೆ ಹೋರಾಡಲು ಹೇಗೆ ಸಾಧ್ಯ ಎಂದು ಅದು ತಕ್ಷಣ ಅದು ಸಹ ಹೊರಟು ಹೋಯಿತು. ಕೊನೆಯದಾಗಿ ಈ ಮುಂಗುಸಿ ಬಂತು. ಆಗ ನರಿ ವೀರಾವೇಶದಿಂದ ಮಾತನಾಡಿ ನರಿ ಹೇಳಿತು, ನಾನು ಆ ಹುಲಿ, ತೋಳ ಮತ್ತು ಇಲಿಯನ್ನು ಹೋರಾಡಿ ಹೊಡೆದು ಬಡಿದು ಕಳಿಸಿದ್ದೆ. ಈಗ ನಿನಗೆ ಈ ಜಿಂಕೆಯ ಮಾಂಸ ಬೇಕಾದರೆ ನನ್ನ ಜೊತೆಗೆ ಹೋರಾಡಬೇಕು ಎಂದು. ಮುಂಗುಸಿಗೂ ಗಾಬರಿ ಆಯಿತು. ಹುಲಿಯನ್ನೇ ಸೋಲಿಸಿದ ನರಿಯೊಂದಿಗೆ ನಾನು ಹೋರಾಡಲು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡಿ ತಕ್ಷಣ ಅದು ಸಹ ಬಿಟ್ಟು ಹೊರಟು ಹೋಯಿತು. ಹೀಗೆ ತನ್ನ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಯಾರು ಯಾರಿಗೆ ಯಾವ ರೀತಿ ಬೇಕೋ ಕೇಳಿ ನರಿ ಇಡೀ ಜಿಂಕೆಯನ್ನು ತಾನೇ ವಶಪಡಿಸಿಕೊಂಡಿತು. ಕಲಿಕ ಈ ಕಥೆಯನ್ನು ಹೇಳಿದ ನಂತರ ಧೃತರಾಷ್ಟ್ರನಿಗೆ ಹೇಳಿದ, ಮಹಾರಾಜ, ಶತ್ರುಗಳನ್ನು ಅಲಕ್ಷಿಸುವಂತಿಲ್ಲ, ಚಿಕ್ಕದಾಗಿದ್ದಾಗಲೇ ಚಿವುಟಿ ಹಾಕಬೇಕು, ದೊಡ್ಡದಾದ ನಂತರ ಅವರು ಪ್ರಬಲರಾಗಿ ಬಿಡುತ್ತಾರೆ. ಹೇಗೆ ಒಂದು ಚಿಕ್ಕ ಕಿಡಿ, ಬೆಂಕಿಯ ಕಿಡಿ ನಂತರ ಕಾಳ್ಗಿಚ್ಚಾಗಿ ಈ ಕಾಡನ್ನೇ ಆಹುತಿಯಾಗಿ ತೆಗೆದುಕೊಂಡು, ಹಾಗಾಗಿ ಶತ್ರು ಯಾರೇ ಆಗಿರಲಿ, ರಾಜನಿಗೆ ಅವನ ಮಗನಾಗಲಿ, ತಂದೆಯಾಗಲಿ, ಮಿತ್ರನಾಗಲಿ ಅಥವಾ ಆಚಾರ್ಯರೇ ಆಗಲಿ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ವಧಿಸಬೇಕು ಅಂತ ರಾಜನೀತಿ ಹೇಳುತ್ತದೆ. ಸಾಮ, ದಾನ, ಭೇದ, ದಂಡ ಇವೆಲ್ಲವನ್ನೂ ಉಪಯೋಗಿಸಬಹುದು. ಎಷ್ಟೋ ಬಾರಿ ದಂಡವೇ ಸರಿಯಾಗಿ ಉಪಯೋಗವಾಗುತ್ತದೆ ಎಂದು ಹೇಳಿ ಕಡೆಯದಾಗಿ ಕಳಿಕ ಧೃತರಾಷ್ಟ್ರನಿಗೆ ಹೇಳಿ, ಮಹಾರಾಜ, ನೀನು ನಿನ್ನನ್ನು ನಿನ್ನ ಪುತ್ರರನ್ನು ರಕ್ಷಣೆ ಮಾಡಿಕೊ, ಸೂಕ್ತ ಕಾಲಕ್ಕಾಗಿ ನೀನು ಕಾದು ಪಾಂಡವರನ್ನು ನಾಶ ಮಾಡುವುದೇ ನಿನಗೆ ಒಳಿತು ಎಂದು
ಅವನಿಗೆ ದುರ್ಬೋಧನೆಯನ್ನು ಮಾಡಿ ಕಲಿಕ ಹೊರಟು. ಧೃತರಾಷ್ಟ್ರನ ಮುಖದಲ್ಲಿ ಮತ್ತೆ ಚಿಂತೆ ಆವರಿಸಿತು. ಮುಂದಿನ ಸಂಚಿಕೆಯಲ್ಲಿ ದುರ್ಯೋಧನ ಪಾಂಡವರನ್ನು ನಾಶ ಮಾಡುವ ಬಗ್ಗೆ ಯಾವ ರೀತಿಯ ಆಲೋಚನೆಗಳನ್ನು ತನ್ನ ತಂದೆ ಧೃತರಾಷ್ಟ್ರನಲ್ಲಿ ಹೇಳಿಕೊಂಡ ಎನ್ನುವುದನ್ನು ನೋಡೋಣ. ನಮಸ್ಕಾರ.